ಅಭಿಷೇಕ್ ತಂದೆ ಅಕ್ಕನ್ನ ಹೆಚ್ಚು ಗಮನ ಹರಿಸದೆ CA ಮಾಡ್ತಿದ್ರಿಂದ ತನ್ನ ವ್ಯಾಸಂಗದಲ್ಲಿ ಮುಳುಗಿ ಹೋಗಿದ್ದ. ಮೊದಲಿನಿಂದಲೂ ಅವನಿಗೆ ಅನುಪಮಳ ಬಗ್ಗೆ ಆತ್ಮೀಯತೆ ಬೆಳೆದಿರಲಿಲ್ಲ. ತಾಯಿಯನ್ನು ಕಳ್ಕೊಂಡ ಮೇಲಂತೂ ಅವನು ಅವಳನ್ನು ಹೆಚ್ಚು ಮಾತನಾಡಿಸುತ್ತಲೇ ಇರಲಿಲ್ಲ. ಭಾರದ್ವಾಜ್ ಸಹ ತಮ್ಮ ದುಃಖದಲ್ಲೇ ಮುಳುಗಿ ಹೋಗಿದ್ರಿಂದ ಅನುಪಮಳಿಗೆ ತಾನು ಏಕಾಂಗಿ ಎನಿಸಿ ಮನಸ್ಸು ಖಿನ್ನವಾಗ್ತಿತ್ತು. ಒಮ್ಮೆ ಅನುಪಮ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಪರ್ಚೇಸ್ ಮುಗಿಸಿ ಕಾರ್ ಪಾರ್ಕ್ ಮಾಡಿದ ಜಾಗಕ್ಕೆ ಬಂದಾಗ, ಹಲೋ ಅನು, ಹೇಗಿದೆಯಾ ಎಂಬ ಧ್ವನಿ ಕೇಳಿ ಹಿಂತಿರುಗಿದ್ಲು. ಶೋಭಾ, ನೀನು? ಹೌದು ಕಣೆ, ನಾನೇ ಶೋಭಾ. ನಕ್ಕಾಗ ಅನುಪಮ ದಿಗ್ಭ್ರಾಂತಳಾದ್ಲು. ಅಂದು ಮಧುಬಣಗಿತ್ತಿಯಾಗಿ ರಾಣಿಯಂತೆ ಮೆರೆಯುತ್ತಿದ್ದ ಶೋಭೆಯಲ್ಲಿ ಅವಳ ತುಟಿಗಳು ನಗುತ್ತಿದ್ರೂ ಕಣ್ಗಳು ನಿಸ್ಸಹಜವಾಗಿದ್ದವು. ಗೋಧಿ ಕೆಂಪು ಮೈ ಬಣ್ಣ ಈಗ ಬಿಳಿಚಿಕೊಂಡಂತೆ ಕಾಣ್ತಿತ್ತು. ಆರೋಗ್ಯ ಪೂರ್ಣವಾಗಿ ದುಂಡು ದುಂಡಾಗಿದ್ದ ದೇಹ ಈಗ ಸೊರಗಿತ್ತು. ಅನುಪಮಳ ಓರಿಗೆಯವಳೆ ಆದ ಶೋಭಾಳ ಮುಂದೆಲ್ಲ ಆಗಲೇ ಬಿಳಿ ಕೂದಲು ಇಣುಕ್ತಿತ್ತು. ನೀನು ಯಾಕೆ ಹೀಗಾಗ್ಬಿಟ್ಟಿದ್ಯಾ? ಅನುಪಮ ಆಶ್ಚರ್ಯದಿಂದ ಪ್ರಶ್ನಿಸಿದ್ಲು. ಶೋಭಾ ನಿರಸವಾಗಿ ನಕ್ಕು, ನೀನು ಏನು ಆರಾಮವಾಗಿ ಕಾರು ಗೀರು ಅಂದ್ಕೊಂಡು ಜೋರಾಗಿ ಕಾಣ್ತಾ ಇದೆಯಾ? ನಿಮ್ಮ ಯಜಮಾನ್ರಿಗೆ ಪ್ರಮೋಷನ್ ಬಂದಿದೆಯಾ? ಈಗ ಎಲ್ಲಿದ್ದೀರಿ ಎಂದು ಕೇಳಿದ್ಲು. ಅನುಪಮಳಿಗೆ ಜೋರಾಗಿ ನಗಬೇಕೆನಿಸ್ತು. ತನಗೆ ಸಿಕ್ಕಿರುವ ವೈಭವ ಹಾಗೂ ಪ್ರಮೋಷನ್ ಎಂದರೆ ಒಂಟಿತನ. ಅದನ್ನು ಶೋಭಾಳ ಮುಂದೆ ಹೇಳಿಲಾದಿತೆ. ನನ್ನ ವಿಷಯ ಇರಲಿ, ನೀನು ಹೇಗಿದೆಯಾ? ಹುಷಾರಾಗಿದೆಯಾ ತಾನೆ? ತುಂಬ ತೆಳ್ಳಗಾಗಿರೋ ಹಾಗಿದೆ. ಶೋಭಾಳ ತೋರಿಕೆಯ ನಗು ಮಾಯವಾಯಿತು. ಮನಸ್ಸು ಸರಿಯಾಗಿದ್ದರೆ ದೇಹ ಸ್ಥಿತಿನೂ ಚೆನ್ನಾಗಿರುತ್ತೆ. ಮನಸ್ಸು ಕೆಟ್ಟೋಗಿರುವಾಗ ಆರೋಗ್ಯ ಇನ್ನು ಹೇಗಿರೋಕ್ಕೆ ಸಾಧ್ಯ ಹೇಳು? ಯಾಕೆ, ನಿನಗೇನೇ ಕಡಿಮೆ ಆಗಿದೆ? ಶೋಭಾ ನಿಟ್ಟಿಸಿರ್ಬಿಟ್ಟು, ನಿಜ ಅನು, ನನ್ನ ಗಂಡ ಮಾವ ಇಬ್ಬರು ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ. ಮನೆಯಲ್ಲಿ ದುಡ್ಡಿನ ಹೊಳೆಯೇ ಹರಿದು ಹೋಗ್ತಿದೆ. ಆದರೆ ನೆಮ್ಮದಿ ಸುಖ ಅನ್ನೋದು ಒಂದು ಹನಿಯಷ್ಟು ಉಳಿದಿಲ್ಲ ಎಂದಾಗ ಅನುಪಮಳಿಗೆ ಆಶ್ಚರ್ಯವಾಯಿತು. ನಿಂಗೆ ಮಕ್ಕಳಿದ್ದಾರಾ? ಶೋಭಾಳ ಕಣ್ಗಳು ತುಂಬಿಕೊಂಡವು. ಮುತ್ತಿನ ಮಣಿ ಅಂತ ಗಂಡು ಮಗು ಹುಟ್ಟಿದ್ದಾನೆ. ಆದರೆ ಏನು ಮಾಡೋದು, ನನ್ನ ಗಂಡನೇ ಸರಿಯಾಗಿಲ್ವಲ್ಲ ಅಂದರೆ? ಶೋಭಾ ಕಣ್ಣೊರೆಸ್ಕೊಂಡು ಸುತ್ತಮುತ್ತ ನೋಡಿ, ಇಲ್ಲಿ ನಡು ರಸ್ತೆಯಲ್ಲಿ ನಿಂತು ಯಾಕೆ ಮಾತನಾಡಬೇಕು? ಬಾ, ಎಲ್ಲಾದರೂ ಕೂತ್ಕೊಂಡು ನಿಧಾನವಾಗಿ ಮಾತನಾಡೋಣ ಎಂದಾಗ ಗೆಳತಿ ಇಬ್ಬರು ಹತ್ತಿರದಲ್ಲಿದ್ದ ಕಾಫಿ ಹೌಸ್ನಲ್ಲಿ ಕುಳಿತರು. ಶೋಭಾಳ ಗಂಡ ದಿನೇಶ್ ಕೋಟ್ಯಾಧೀಶ್ವರನೇನೋ ನಿಜ. ಮದುವೆಯಾದ ಹೊಸರಲ್ಲಿ ಹೆಂಡತಿಯ ಮೋಹದಿಂದ ಅವಳನ್ನು ಊರೆಲ್ಲ ಮೆರೆಸ್ತಿದ್ದ. ದಿನಗಳು ಕಳೆದಂತೆ ಅವನಿಗೆ ಮನೆಯ ವ್ಯಾಮೋಹ ಕಡಿಮೆಯಾಗತೊಡಗಿತು. ಮನೆ ಸೇರೋದು ತಡವಾಗ್ತಿದ್ದಂತೆ ಶೋಭಾ, ಯಾಕೆ ಲೇಟು, ಎಲ್ಲಿ ಹೋಗಿದ್ರಿ ಎಂದು ವಿಚಾರಿಸಿದ್ಲು. ಆಗೆಲ್ಲ ಅವನು ಕೆಲಸದ ನೆಪ ಹೇಳಿ ಅವಳ ಮನಸ್ಸು ಒಲಿಸ್ತಿದ್ದ. ಕ್ರಮೇಣ ಅವಳು ಗರ್ಭಿಣಿಯಾಗಿ ಮಗನ ತಾಯಿಯಾದಮೇಲೆ ಅವನಿಗೆ ಹೆಂಡತಿ ಎಂಬ ಆಕರ್ಷಣೆ ಪೂರ್ತಿಯಾಗಿ ಇಳಿಮುಖವಾಗಿತ್ತು. ಅವನು ಬೇರೆ ಹೆಣ್ಣಿನ ಸಂಪರ್ಕ ಇಟ್ಟಿಕೊಂಡಿರುವನೆಂಬ ಸಮಾಚಾರ ಶೋಭಾಳ ಕಿವಿಗೆ ತಲುಪಿತು. ಅವಳು ಅವನನ್ನು ಪ್ರಶ್ನಿಸಿದಾಗ ಹಿಂದಿನಂತೆ ಉತ್ತರ ಹೇಳಿ ಜಾರಿಕೊಳ್ಳಲಿಲ್ಲ. ಹೌದು, ನನಗೆ ಬೇರೆ ಕಡೆ ಸಂಬಂಧಗಳಿದೆ. ಅದರಿಂದ ನಿನ್ಗೇನಾಗಬೇಕು? ಇರೋಕೆ ಬಂಗ್ಲೆ, ಮೈ ತುಂಬ ಸೀರೆ ಒಡವೆ, ಜೊತೆಗೊಬ್ಬ ಮಗುನೂ ಕೊಟ್ಟಿದ್ದೀನಲ್ಲ. ನಿನಗೆ ಅದಕ್ಕಿಂತ ಇನ್ನೇನು ಬೇಕು? ನನ್ನ ವಿಷಯಗಳಿಗೆ ತಲೆ ಹಾಕ್ತೆ ನಿನ್ನ ಪಾಡಿಗೆ ನೀನು ತೆಪ್ಪಗಿರು ಎಂದು ಅಬ್ಬರಿಸಿದ. ಗಂಡನ ನಿಜ ಸ್ವರೂಪ ಕಂಡು ಶೋಭಾ ದಿಗ್ಭ್ರಾಂತಳಾಗಿದ್ಲು. ಜಾಸ್ತಿ ಪ್ರತಿಭಟಿಸಲು ಹೋದರೆ ಹೆಂಡತಿಯ ಮೈ ಮೇಲೆ ಕೈ ಮಾಡೋದಕ್ಕೂ ಅವನು ಹಿಂಜರಿತಿರಲಿಲ್ಲ. ಇದೆಲ್ಲ ನಿಮ್ಮ ತಂದೆ ತಾಯಿ ಹತ್ರ ಯಾಕೆ ಹೇಳಲಿಲ್ಲ? ಅನು ಅವಳನ್ನು ಕೇಳಿದಾಗ ಶೋಭಾ ತಲೆ ತಗ್ಗಿಸಿದ್ಲು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತಾರಲ್ಲ ಅನು. ಅಪ್ಪ ಅಮ್ಮ ಏನು ಮಾಡ್ತಾರೆ? ಪರಿಸ್ಥಿತಿ ತೀರಾ ಹದಗೆಟ್ರೆ ನಾನೇ ಗಂಡನ ಮನೆ ಬಿಟ್ಟು ಬರಬೇಕು. ಗಂಡ ಬಿಟ್ಟವಳಾಗಿ ತಂದೆ ತಾಯಿ ಮನೆಯಲ್ಲಿ ಹೊರೆಯಾಗಿರೋಕೆ ನನಗಿಷ್ಟ ಇಲ್ಲ ಎಂದಾಗ ಚಾಟಿ ಏಟು ತಿಂದಂತೆ ಅನುಪಮ ತತ್ತರಿಸಿದ್ಲು. ಆದರೆ ಶೋಭಾಳಿಗೆ ತನ್ನ ವಿಷಯ ಏನೂ ಗೊತ್ತಿಲ್ಲವೆಂದು ತಿಳಿದಾಗ ಅವಳು ಸವರಿಸ್ಕೊಂಡು, ನಿಮ್ಮ ಮಾವನವರ ಹತ್ರ ಹೇಳು, ಮಗನಿಗೆ ಬುದ್ಧಿ ಹೇಳ್ತಾರೆ ಎಂದಾಗ ಶೋಭಾ ವಿಲಕ್ಷಣನಾಗೆ ಬೆರೆದ್ಲು. ನನ್ನ ಮಾವನ ಬುದ್ಧಿನೇ ಮೊದಲು ನೆಟ್ಟಿಗಿಲ್ಲ. ನಮ್ಮತ್ತೆ ತೀರ್ಕೊಂಡ್ಮೇಲೆ ಯಾರೋ ಹೆಂಗಸಿನ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಆ ವಿಷಯ ನನಗೆ ಗೊತ್ತಾಗಲೇ ಇಲ್ಲ ಅಂತ ಮದುವೆಯಾದ ತಕ್ಷಣ ನನ್ನನ್ನು ದೂರ ಕಳಗಿಸ್ಬಿಟ್ಟಿದ್ದು.
ನಮ್ಮ ಮಾವ ದೊಡ್ಡ ಬಂಗ್ಲೆ ಕೊಟ್ಟಿದ್ದಾರೆ ಅಂತ ಹೆಮ್ಮೆ ಪಟ್ಟಿದ್ದೆ. ಆದರೆ ಅದೇ ಬಂಗ್ಲೆ ಈಗ ನನ್ನ ಪಾಲಿಗೆ ನರಕದ ಪಂಜರ ಆಗಿದೆ ಎಂದಾಗ ಅವಳ ಪರಿಸ್ಥಿತಿ ಕಂಡು ಅನುಪಮಳಿಗೆ ಕನಿಕರವಾಯಿತು. ಶೋಭಾಳ ತಂದೆ ತಾಯಿ ಅವಳ ಹೆಸರಿಗೆ ಆಸ್ತಿ ಬರೆದಿದ್ರು. ಗಂಡನ ಮನೆಯಲ್ಲೂ ಅವಳಿಗೇನೂ ಕಡಿಮೆ ಇರಲಿಲ್ಲ. ಆದರೆ ಶೋಭಾಳ ಬದುಕಿನಲ್ಲಿ ನೆಮ್ಮದಿಗೆ ಕೊರತೆ ಇತ್ತು. ಹೆಣ್ಣಿಗೆ ಗಂಡನಾದವನು ಸರಿಯಾಗಿರಬೇಕು ಅನ್ನೋ ಒಳ್ಳೆ ಗಂಡ ಸಿಕ್ಕರೆ ನಾವು ಜೀವನದ ಅರ್ಧ ಗೆದ್ದ ಹಾಗೆ. ನನಗೆ ಹಣ ಇದೆ, ಬಂಗ್ಲೆ ಇದೆ, ಕಾರಿದೆ, ಆದರೆ ಅವುಗಳಿಂದ ಸುಖ ಪಡೋಕೆ ನನ್ನ ಗಂಡನೇ ನನ್ನ ಪಾಲಿಗಿಲ್ಲ ನೋಡು ಎಂದು ಶೋಭಾ ಅತ್ತಾಗ ಅನುಪಮಾಳ ಮನಸ್ಸು ಅವಳಿಗೆ ಅರಿವಿಲ್ಲದೆ ಹಿಂತಿರುಗಿ ನೋಡಿತು. ಮನೋಹರ್ ಸ್ವಭಾವದಲ್ಲಿ ಚೊಕ್ಕ ಚಿನ್ನ. ಯಾವ ವಿಧದಲ್ಲೂ ಅನುಪಮಾಳ ಮನಸ್ಸನ್ನು ನೋಯಿಸಲು ಇಷ್ಟಪಡ್ತಿರಲಿಲ್ಲ. ಜಗತ್ತಿನ ಎಲ್ಲ ಚೆಲುವು ಸಂಪತ್ತುಗಳನ್ನು ಅವಳಲ್ಲೇ ಕಾಣಲು ಬಯಸ್ತಿದ್ದ. ನಾನು ನಿಜ ಹೇಳಾನು, ಪ್ರಪಂಚದಲ್ಲಿ ನನ್ನ ಪಾಲಿಗೆ ನೀನು ಒಬ್ಬಳೇ ಹೆಣ್ಣು. ಬೇರೆ ಹೆಣ್ಮಕ್ಳೆಲ್ಲ ನಾನು ಕೇವಲ ತಾಯಿ, ಅಕ್ಕ ಅಥವಾ ತಂಗಿಯಾಗಿ ಮಾತ್ರ ನೋಡಬಲ್ಲೆ ಎನ್ನುತ್ತಿದ್ದ. ತಾನು ಸಂಪಾದಿಸ್ತಿದ್ದ ಹಣದಲ್ಲಿ ಆದಷ್ಟು ಅವಳ ಆಸೆಗಳನ್ನು ನೆರವೇರಿಸಲು ಶಕ್ತಿ ಮೀರಿ ಪ್ರಯತ್ನಿಸ್ತಿದ್ದ. ಅನು, ಮನುಷ್ಯ ಜೀವನದಲ್ಲಿ ನಿಧಾನವಾಗಿ ಮೇಲೇರಬೇಕು. ಅತಿಯಾಸೆ ಯಾವತ್ತೂ ಒಳ್ಳೆಯದಲ್ಲ. ಹಸಿವಾದಾಗ ಎಲ್ಲರೂ ತಿನ್ನೋದು ಒಂದಿಡಿ ಅನ್ನ. ಯಾರೂ ಚಿನ್ನ ಬೆಳ್ಳಿ ತಿಂದು ಬದುಕಿಲ್ಲ. ನಿನ್ನ ಫ್ರೆಂಡ್ ಶೋಭಾಳ ಗಂಡ ಕೋಟ್ಯಾಧೀಶ್ವರನೇ ಇರ್ಬೋದು, ಆದರೆ ಅವನ ಶ್ರೀಮಂತಿಕೆಯಿಂದ ನಮಗೆ 3 ಕಾಸು ಪ್ರಯೋಜನವಾಗಲ್ಲ. ನಮ್ಮ ಬದುಕನ್ನು ನಾವೇ ನಡೆಸಬೇಕು. ನಾವು ಕಾರ್ ತಗೊಳ್ಳೋಣ, ಬಂಗ್ಲೆ ಕಟ್ಸೋಣ. ಶ್ರೀಮಂತರಾಗಿ ಹುಟ್ಟೋದು ಸುಲಭ, ಆದರೆ ಶ್ರೀಮಂತರಾಗಿ ಬಾಳೋದು ಕಷ್ಟ. ಕತ್ತಿಯ ಅಲೆಗಿನ ಮೇಲೆ ನಡೆದ ಹಾಗೆ. ನಾವು ಆಗೋದು ಬೇಡ. ಹೆಂಡತಿಯಾಗಿ ನನ್ನ ಕಷ್ಟ ಅರ್ಥ ಮಾಡ್ಕೊ ಎಂದು ಬೋಧಿಸ್ತಲೇ ಇರ್ತಿದ್ದ. ಅನುಪಮ ಅದನ್ನು ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಿಂದ ಗಾಳಿಗೆ ತೂರು ಬಿಡ್ತಿದ್ಲು. ತನ್ನ ಆಕಾಂಕ್ಷೆ, ತನ್ನ ಸುಖ ಸಂತೋಷಕ್ಕೆ ಮಾತ್ರ ತಾನು ಅವನ ಕೈ ಹಿಡಿದಿರುವೆ ಎಂದು ಅವಳ ಅಭಿಪ್ರಾಯವಾಗಿತ್ತು. ಅವನ ಕಷ್ಟಗಳಿಗೆ ಸ್ಪಂದಿಸುವ ಹೃದಯವಂತಿಕೆ ಅವಳಲ್ಲಿ ಇರಲಿಲ್ಲ. ಅದಕ್ಕೆ ಕಾರಣ ಅವಳು ಬೆಳೆದು ಬಂದಿದ್ದ ಪರಿಸರ, ವಾತಾವರಣವೇ ಮುಖ್ಯವಾಗಿರ್ಬೋದು. ಭಾರದ್ವಾಜ್ ಅವಳನ್ನು ಅಟ್ಟಕ್ಕೇರಿಸಿ ಹೊಗಳಿ ಮೆರೆಸ್ತಿದ್ರಿಂದ ಅನುಪಮ ಜೀವನ ಎಂದರೆ ಸದಾ ರೆಕ್ಕೆ ಕಟ್ಕೊಂಡು ಹಾರಾಡ್ತಿರುವ ಸ್ವಾತಂತ್ರ್ಯ ಅಕ್ಕಿಯಂತೆ ಭಾವಿಸಿದ್ರಲ್ಲಿ ಆಶ್ಚರ್ಯವೇನೂ ಇರಲಿಲ್ಲ. ಆದರೆ ಅನಿರೀಕ್ಷಿತವಾಗಿ ತಾಯಿಯನ್ನು ಕಳ್ಕೊಂಡಾಗ ಅವಳಿಗೆ ರೆಕ್ಕೆ ಮುರಿದ ಹಕ್ಕಿಯ ಪರಿಸ್ಥಿತಿ ಉಂಟಾಗಿತ್ತು. ಅವಳನ್ನು ಸದಾ ಪ್ರೋತ್ಸಾಹಿಸ್ತಿದ್ದ ಭಾರದ್ವಾಜ್ ಕೂಡ ತೆಪ್ಪಗಾಗಿದ್ರು. ಈಗಂತೂ ನಗುವವರ ಮುಂದೆ ಜಾರ್ ಬಿದ್ದಂತಾಗಿತ್ತು. ಏನ್ರಿ ಭಾರದ್ವಾಜ್, ನಿಮ್ಮ ಮಗಳ ಮನಸ್ಸಿಗೆ ವಿರುದ್ಧವಾಗಿ ನೀವ್ಯಾಕೆ ಮದುವೆ ಮಾಡಿದ್ರಿ? ಅದಕ್ಕೆ ಪಾಪ ಆ ಹುಡುಗಿ ಗಂಡನ ಜೊತೆಯಲ್ಲಿ ಹೊಂದ್ಕೊಳ್ಳಲಾರದೆ ಬಿಟ್ಟು ಬಂದಿಡಬೇಕು. ವಿಷಯ ತಿಳಿದು ನಿಮ್ಮ ಮಿಸ್ಸಸ್ಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಪಾಪ ಆಕೆ ಬಹಳ ಒಳ್ಳೆ ಹೆಂಗಸು, ಹಾಗಾಗಬಾರ್ದಿತ್ತು. ಮನಸ್ಸಿಗೆ ವಿರುದ್ಧವಾಗಿ ಯಾರಯ್ಯ ಮದುವೆ ಮಾಡಿದ್ದು? ಅವರ ಮಗಳೇ ಲವ್ ಮಾಡಿ ಆ ಹುಡುಗನ್ನ ಮದುವೆ ಆಗಿದ್ಲು. ಹೌದಾ? ತಾನೇ ಇಷ್ಟಪಟ್ಟು ಮದುವೆಯಾದ ಹುಡುಗನ್ನ 1 ವರ್ಷದಲ್ಲೇ ಡೈವರ್ಸ್ ಮಾಡಿದ್ಲ. ಕತೆ ಕಾದಂಬರಿಗಳಲ್ಲಿ ಇಂಥದ್ದು ಬರೆದಿದ್ರೂ ಯಾರೂ ನಂಬಲ್ಲ ಬಿಡಿ. ಭಾರದ್ವಾಜರ ಎದುರೇ ಇಂಥ ಸಂಭಾಷಣೆಗಳು ನಡೀತಿತ್ತು. ಅವರು ಅದನ್ನು ತಡೆಯಲಾರದೆ ಟೂರಿಸ್ಟ್ ಆಫೀಸ್ ಮುಚ್ಚಿ ಮನೆಯಲ್ಲೇ ವ್ಯವಹಾರ ನೋಡ್ಕೊಳ್ತಿದ್ರು. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ತಂದೆಯನ್ನು ಕಂಡಾಗ ಅಭಿಷೇಕನಿಗೆ ವ್ಯತ್ಯಯ ಆಗ್ತಿತ್ತು. ಡ್ಯಾಡಿ, ನಾನು ಆಫೀಸ್ ನೋಡ್ಕೊಳ್ತೀನಿ, ನೀವು ಆರಾಮವಾಗಿ ರಿಲ್ಯಾಕ್ಸ್ ಮಾಡಿ ಎಂದು ಆಶ್ವಾಸನೆ ನೀಡಿ ತಾನೇ ಆಫೀಸಿನ ಮೇಲ್ವಿಚಾರಣೆ ವಹಿಸ್ಕೊಂಡಿದ್ದ. ನನ್ನ ನಿಮ್ಮಿಗೆ ತಕ್ಕ ಮಗ ಎನ್ನಿಸಿ ಭಾರದ್ವಾಜ್ ಹೆಮ್ಮೆಯಿಂದ ನಕ್ಕರು. ಆದರೆ ಅವರು ಆರಾಮವಾಗಿರೋದು ಹೇಗೆ? ತಮ್ಮ ಕಣ್ಣೆದುರೇ ಶೂಲಪ್ರಾಯವಾಗಿ ಮಗಳು ನಿಂತಿದ್ರೆ ಯಾವ ತಂದೆ ರಿಲ್ಯಾಕ್ಸ್ ಮಾಡಲು ಸಾಧ್ಯ? ತಂದೆಯ ಮನಸ್ಥಿತಿ ಅನುಪಮಳಿಗೂ ಅರ್ಥವಾಗದೇ ಇರಲಿಲ್ಲ. ಚಿಕ್ಕಂದಿನಿಂದಲೂ ತನ್ನ ಬೆನ್ನೆಲುಬಾಗಿ ತನ್ನ ತಂದೆ ಈಗ ತನ್ನ ಆದರ್ಶ ಆಕಾಂಕ್ಷೆಗಳಿಗೆ ಬೆನ್ತಿರುಗಿಸಿ ನಿಂತಾಗ ಅವಳು ಅಧೀರಳಾದ್ಲು. ಜೀವನದಲ್ಲಿ ತಾನು ತಪ್ಪು ಹೆಜ್ಜೆ ಇಟ್ಟು ಎಡಬಿಟ್ಟೆ ಎಂದು ಮೊದಲ ಬಾರಿ ಅವಳಿಗೆ ಅರಿವಾಗಿತ್ತು. ಆದರೆ ಅವಳು ಹಿಂತಿರುಗಿ ಬಾರದಷ್ಟು ಮುಂದೆ ಸಾಗಿ ಹೋಗಿದ್ಲು. ಈಗ ಬಿದ್ದು ಪ್ರತಾಪ ಸೇರುವುದಕ್ಕಿಂತ ದಾರಿ ಸಾಗಿದೆಡೆಗೆ ಜಾಗರೂಕತೆಯಿಂದ ನಡೆಯೋದೇ ಲೇಸು ಎಂಬ ಕಿಚ್ಚು ಅವಳಲ್ಲಿ ಮೂಡಿತು.
ಗಟ್ಟಿ ಮನಸ್ಸು ಮಾಡಿ LLBಗೆ ಕಟ್ಟಿ ವರ್ಷಗಳು ಆಗಲ್ ಇರುಳು ಎನ್ನದೇ ಓದಿ ಒಂದೇ ಪ್ರಯತ್ನದಲ್ಲಿ ಎಲ್ಲ ಪೇಪರ್ಗಳು ಉತ್ತೀರ್ಣರಾದ್ಲು. ಆ ಹೊತ್ತಿಗೆ ಆಫೀಸಿನ ಆಡಳಿತ ಸಂಪೂರ್ಣವಾಗಿ ಅಭಿಷೇಕನ ಕೈ ಸೇರ್ತು. ಅನು, ನಮ್ಮ ಪದ್ಮನಾಭಯ್ಯನವರ ಹತ್ರ ಜೂನಿಯರ್ ಆಗಿ ಸೇರ್ಕೊ. ನಿನ್ನ ಲೈಫ್ ಒಂದು ಹದಕ್ಕೆ ಬಂದಮೇಲೆ ನಾನು ನಿಶ್ಚಿಂತೆಯಿಂದ ಕಣ್ಮುಚ್ಕೊಳ್ತೀನಿ. ಭಾರದ್ವಾಜ್ ಗದ್ಗದರಾಗಿ ನೋಡಿದಾಗ ಅನುಪಮ ಅವರತ್ತ ಬೆರಗಾಗಿ ನೋಡಿದ್ಲು. ಹಿಂದೆ ತನ್ನ ಹುಚ್ಚು ಆಸೆಗಳನ್ನು ಪ್ರೋತ್ಸಾಹಿಸಿ ಉತ್ತೇಜಿಸುತ್ತಿದ್ದ ತಂದೆಗೂ ಇಂದು ತನ್ನ ಏಳಿಗೆಯನ್ನು ಬಯಸುವ ತಂದೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ತೋರ್ತು. ಅನುಪಮ ಪದ್ಮನಾಭಯ್ಯನವರ ಬಳಿ ಜೂನಿಯರ್ ಆಗಿ ಕೆಲಸ ಮಾಡ್ತಿರುವಾಗ ಜೀವನದ ಅನೇಕ ಮುಖಗಳನ್ನು ಕಾಣ್ತಿದ್ಲು. ಫ್ಯಾಮಿಲಿ ಕೌನ್ಸಿಲರ್ ಆಗಿದ್ದ ಶಾಂತಲಾ ದೇಶಪಾಂಡೆ ಅವಳಿಗೆ ಆಪ್ತರಾಗಿದ್ರು. ಸಂಸಾರ ಅಂದರೆ ಒಂದು ತ್ರಿಕೋನದಂತೆ. ಗಂಡ, ಹೆಂಡತಿ, ಮಗು, 3 ರೇಖೆಗಳು, ಅವುಗಳು ಸೇರಿದ್ರೆ ತ್ರಿಕೋನ, ಟ್ರಯಾಂಗಲ್ ಕಂಪ್ಲೀಟ್ ಆಗೋದು. ಗಂಡ ಹೆಂಡತಿಯರು ಹೇಗೆ ಸಾಗಿದ್ರೂ ತ್ರಿಕೋನದ ಆ್ಯಂಗಲ್ನಲ್ಲಿ ಮೀಟ್ ಆಗಲೇಬೇಕು. ಅದೇ ಸಂಸಾರ. ಗಂಡ ಹೆಂಡತಿಯರು ಸಮಾನಾಂತರ ರೇಖೆಗಳ ಆಗಬಾರ್ದು. ಸಮಾನಾಂತರ ರೇಖೆಗಳಿಂದ ತ್ರಿಕೋನ ಮೂಡಿಸಲು ಸಾಧ್ಯವೇ ಇಲ್ಲ. ರೇಖೆಗಳು ಎಷ್ಟೇ ಮುಂದೆ ಸಾಗಿದ್ರೂ ದಾರಿ ಸವೆತ್ಯವೇ ವಿನಃ ಅವುಗಳೆಂದೂ ಸೇರಲ್ಲ. ಅವರ ಮಾತುಗಳು ಅದೆಷ್ಟು ಅರ್ಥಗರ್ಭಿತವಾಗಿದೆ ಎನಿಸ್ತಿತ್ತು. ಪದ್ಮನಾಭಯ್ಯನವರ ಬಳಿ ಬರುತ್ತಿದ್ದ ಎಷ್ಟೋ ವಿಚ್ಛೇದನದ ಕೇಸ್ಗಳನ್ನು ಪರಿಶೀಲಿಸಿದಾಗ ಅವಳಿಗೆ ತನ್ನ ಮೂರ್ಖತನದ ಅರಿವಾಗ್ತಿತ್ತು. ಎಷ್ಟೋ ಕೇಸ್ಗಳಲ್ಲಿ ಪತಿ ಪತ್ನಿಯರಿಬ್ಬರದು ತಪ್ಪಿರ್ತಿತ್ತು. ಕೆಲವೆಡೆಯಲ್ಲಿ ಅತ್ತೆ ಮಾವ ಮುಂತಾದವರ ಕೈವಾಡ ಇರ್ತಿತ್ತು. ಅದನ್ನೆಲ್ಲ ಕಂಡಾಗ ಅನುಪಮಳಿಗೆ ತನ್ನ ವಿಚ್ಛೇದನದ ನೆನಪಾಗ್ತಿತ್ತು. ಅದರಲ್ಲಿ ಮನೋಹರನ ತಪ್ಪು ಸಾಸಿವೆಯಷ್ಟು ಇಲ್ಲವೆಂದು ಅರಿವು ಮೂಡ್ತಿತ್ತು. ತನ್ನ ಅತ್ತೆಯಾಗಲಿ ನಾದಿನಿಯಾಗಲಿ ಎಂದು ತಮ್ಮ ನಡುವೆ ಪ್ರವೇಶಿಸ್ತಿರಲಿಲ್ಲ. ತಾನು ಸ್ವಲ್ಪ ಪ್ರೀತಿ ವಿಶ್ವಾಸ ತೋರಿದ್ರೆ ತನ್ನ ಸಂಸಾರವೆಂದು ಸ್ವರ್ಗ ಸಮಾನವಾಗಿರ್ತಿತ್ತು ಎಂದು ಅವಳ ಮನಸ್ಸು ಅಶಾಂತಿಯಿಂದ ಕುದಿಯುತ್ತಿತ್ತು. ಭಾರದ್ವಾಜನ ಸ್ನೇಹಿತರ ಮಗಳು ಸುರೇಖಾಳ ಜೊತೆ ಅಭಿಷೇಕನ ಮದುವೆ ನಿಶ್ಚಯವಾಗಿತ್ತು. ಅಭಿಷೇಕ್, ಸುರೇಖಾ ಒಟ್ಟಾಗಿ ನಗುತ್ತಾ ಓಡಾಡ್ಕೊಂಡಿದ್ರೆ ಭಾರದ್ವಾಜ್ಗೆ ತಮ್ಮ ಮಗಳ ಒಂಟಿ ಬಾಳು ನೆನೆದು ಮನಸ್ಸಿಗೆ ಅಪಾರ ವ್ಯಥೆ ಆಗ್ತಿತ್ತು. ಹೆಣ್ಣಿಗೆ ಗಂಡ ಅತ್ತೆಯ ಸೇವೆಯೇ ಮುಖ್ಯವಲ್ಲ. ಅವಳಿಗೂ ಬದುಕಿನಲ್ಲಿ ಸ್ವಾತಂತ್ರ್ಯ ಇರಬೇಕು. ಅವಳ ಯಾರ ಹಂಗಿಲ್ಲದೆ ಬಾಳ್ಬೇಕೆಂದು ಅವರೇ ಅನುಪಮಳನ್ನು ಉತ್ತೇಜಿಸಿ ಅವಳ ಹಿಂದಿನ ಈ ಸ್ಥಿತಿಗೆ ಕಾರಣರಾಗಿದ್ರು. ಅದು ಅವರನ್ನು ಜೀವಂತವಾಗಿ ದಹಿಸ್ತಿತ್ತು. ಮನುಷ್ಯ ಸಂಘಜೀವಿ. ಜೀವನದಲ್ಲಿ ಸಹಬಾಳ್ವೆ ನಡೆಸಲು ಅವನಿಗೂ ಸಂಗಾತಿಯ ಅವಶ್ಯಕತೆ ಇದೆ. ಹಣ, ಆಸ್ತಿ, ಅಂತಸ್ತು ಇದ್ಯಾವುದು ಮನುಷ್ಯನ ಒಂಟಿತನ ನೀಗಲಾರದು ಎಂದು ಅವರಿಗೆ ತುಂಬ ತಡವಾಗಿ ಅರ್ಥವಾಗಿತ್ತು. ತಾವು ತಮ್ಮ ಮಗಳು ಒಂದೇ ದೋಣಿಯಲ್ಲಿ ಪಯಣಿಸ್ತಾ ಇದ್ದೇವೆ ಎಂದು ಅರಿವಾದಾಗ ಅನುಪಮಳ ಚೆಲುವು ಯೌವನ ವ್ಯರ್ಥವಾಗಬಾರ್ದು ಎಂದು ಗಟ್ಟಿ ಮನಸ್ಸು ಮಾಡಿದರು. ಅಭಿ, ನೀನು ಮದುವೆಗೆ ಮುಂಚೆ ನಮ್ಮ ಅನು ಲೈಫ್ನಲ್ಲಿ ಸೆಟ್ಲ್ ಆಗಬೇಕು ಅಂತ ನನಗೆ ಆಸೆ ಕಣೋ. ಅವಳಿಗೆ ತನ್ನ ಕಾಲ ಮೇಲೆ ನಿಂತು ಕೈ ತುಂಬ ಸಂಪಾದಿಸ್ತಿದ್ದಾಳೆ. ನಾವು ಯಾಕೋ ಅವಳಿಗೆ ಮರು ಮದುವೆ ಮಾಡಬಾರ್ದು? ಎಷ್ಟೋ ಬಾರಿ ಅಭಿಷೇಕನಿಗೂ ಈ ಅಭಿಪ್ರಾಯ ಬಂದಿತು. ಆದರೆ ವಕ್ರ ಮನಸ್ಸಿನ ತಂದೆಯೊಡನೆ ವಾದಕ್ಕೆ ನಿಲ್ಲಲು ಅವನಿಗೆ ಇಷ್ಟವಿರಲಿಲ್ಲ. ಹಿಂದೆ ತನ್ನ ತಾಯಿಗಾದ ಆಘಾತವನ್ನು ಅವನು ಇನ್ನೂ ಮರೆತಿರಲಿಲ್ಲ. ಇಂದು ತಂದೆಯ ಬಾಯಿಂದಲೇ ಆ ಮಾತು ಬಂದಾಗ ಅವನಿಗೆ ಸಂತಸವಾಯಿತು. ಹೌದು ಡ್ಯಾಡಿ, ನಮ್ಮ ಅನು ಲೈಫ್ ಅನ್ಯಾಯವಾಗಿ ಹಾಳಾಗಬಾರ್ದು. ನಮ್ಮ ಮನೋಹರ್ ಭಾವನ ಜೊತೆ ಸಂಸಾರ ಮಾಡ್ಕೋಂತ ಅವಳಿಗೆ ಅದೃಷ್ಟ ಇರಲಿಲ್ಲ. ಈಗಲಾದರೂ ಯಾರಾದರೂ ಎಲಿಜಿಬಲ್ ಮ್ಯಾನ್ ಸಿಗಲಿ. ಆದರೆ ಅವನು ನಮಗಿಂತ ಶ್ರೀಮಂತನಾಗಿದ್ದರೆ ಒಳ್ಳೆಯದು. ಯಾಕಂದರೆ ಮತ್ತೆ ಹಳಿಯ ಕತೆ ಮರುಕಳಿಸ್ಬಾರ್ದು. ನೋಡಿ, ಭಾರದ್ವಾಜ್ಗೆ ಎದೆಗೆ ಚುಚ್ಚಿದಂತಾಯಿತು. ಹುಡುಗನ ಸಿರಿವಂತಿಕೆ ಈಗ ಮುಖ್ಯವಲ್ಲಪ್ಪ. ಬಡವನಾಗಿದ್ರೂ ಸರಿ, ಯೋಗ್ಯನಾಗಿದ್ರೆ ಸಾಕು ಎಂದು ಮಗನಿಗೆ ಮುಖ ತೋರಿಸದೆ ದಡದಡನೆ ಒಳಗೆ ಸೇರಿದ್ರು. ಅನುಪಮಳಿಗೆ ತನ್ನ ಬಾಳಿನಲ್ಲಿ ಮತ್ತೊಬ್ಬ ಪುರುಷ ಪ್ರವೇಶಿಸುವ ಉದ್ದೇಶ ಕನಸಿನಲ್ಲೂ ಇರಲಿಲ್ಲ. ಅವಳು ಜೂನಿಯರ್ ಆಗಿ ಕೆಲಸ ಮಾಡ್ತಿದ್ದಾಗ ಪದ್ಮನಾಭಯ್ಯನ ಸಹೋದ್ಯೋಗಿ ಪ್ರಭುದೇವ್ ಅನುಪಮಳನ್ನು ಮೆಚ್ಚಿದ್ದ. ಅವಳ ವಿಚ್ಛೇದನದ ವಿಷಯ ತಿಳಿದ ನಂತರವೂ ಅವಳ ಕೈ ಹಿಡಿಯಲು ಮುಂದಾಗಿದ್ದ. ಅವನಿಗೆ ನಿನ್ನ ಬಗ್ಗೆ ತುಂಬ ಆಸಕ್ತಿ ಇದೆ ಅನುಪಮ.
ನಾನು ಕಂಡ ಹಾಗೆ ಪ್ರಭು ಲಾಯರ್ ಆಗಿ ಒಳ್ಳೆ ಹೆಸರು ಮಾಡಿದ್ದಾನೆ. ಅವನ ತಂದೆ ತಾಯಿಗೆ ಒಬ್ಬನೇ ಮಗ. ಅವನ ಮನೆಯವರೆಲ್ಲ ತುಂಬ ಬ್ರಾಡ್ ಮೈಂಡೆಡ್. ಮುಂದೆಯೂ ನೀವಿಬ್ಬರು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ನಿನಗೆ ಪುನಃ ಇಂತಹ ಅವಕಾಶ ಸಿಗಲ್ಲ. ನಾನು ಭಾರದ್ವಾಜ್ ಜೊತೆ ಮಾತನಾಡ್ಲಾ ಎಂದು ಪದ್ಮನಾಭಯ್ಯ ಅವಳ ಅಭಿಪ್ರಾಯ ಕೇಳಿದರು. ನನಗೆ 1 ವಾರ ಟೈಮ್ ಕೊಡಿ ಎಂದು ಅನುಪಮ 1 ವಾರ ಯೋಚಿಸಿ ಹೇಳಿದ್ಲು. ಪ್ರಭುದೇವ್ನನ್ನು ಮನೋಹರ್ನ ಸ್ಥಾನದಲ್ಲಿ ನಿಲ್ಲಿಸಲು ಅವಳ ಮನಸ್ಸು ಯಾಕೋ ಹಿಂಜರಿತಿತ್ತು. ತಾನು ಕಾನೂನಿನ ಪ್ರಕಾರ ಮನೋಹರ್ನ ಪತ್ನಿ ಅಲ್ಲದಿದ್ರೂ ಹಿಂದೆ ತನ್ನ ಮನಸ್ಸು ದೇಹ ಅವನಿಗೆ ಒಪ್ಪಿಸಿದ್ದು ಮಾತ್ರ ಸುಳ್ಳಲ್ಲ. ವಿಚ್ಛೇದನ ಪತಿ ಪತ್ನಿಯರನ್ನು ಕೇವಲ ಶರೀರದಿಂದ ದೂರ ಮಾಡಬಹುದು, ಮನಸ್ಸುಗಳನ್ನು ಮುರಿಬಹುದು, ಆದರೆ ಹೃದಯದಲ್ಲಿನ ನೆನಪುಗಳನ್ನು ಅಳಿಸಲಾಗಲ್ಲ. ತನ್ನ ಹೃದಯದ ಹಾಳೆಯ ಮೇಲೆ ಮನೋಹರನ ಮೂರ್ತಿ ಬರೆದ ಮೇಲೆ ಅದನ್ನು ಚಿತ್ ಮಾಡಿದ್ರು ಅದರ ಕಲೆ ಶಾಶ್ವತವಾಗಿ ಉಳಿದೋಗಿತ್ತು. ಈಗ ಅದು ಸ್ವಚ್ಛವಾಗಿ ಬಿಳಿಯ ಹಾಳೆಯಾಗಿಲ್ಲ. ಅದರ ಮೇಲೆ ಪುನಃ ಪ್ರಭುದೇವನ ಚಿತ್ರ ಮೂಡಿಸಿ ಹೃದಯ ಮನಸ್ಸನ್ನು ಮತ್ತು ಕಲುಷಿತಗೊಳಿಸಲು ಅವಳಿಗೆ ಸಾಧ್ಯವಾಗಲಿಲ್ಲ. ಮನೋಹರ್ನನ್ನು ಮೊದಲ ಬಾರಿ ಕಂಡಾಗ ಅವಳಿಗಾದ ರೋಮಾಂಚನವನ್ನು ಅವಳು ವರ್ಣಿಸಲು ಶಕ್ತಳೆ. ಅದೇ ಬಗೆಯ ಭಾವನೆ ಪುನಃ ತನ್ನ ಹೃದಯದಲ್ಲಿ ಎಂದೂ ಉದಯಿಸಲಾರದೆಂದು ಅವಳ ಮನಸ್ಸು ಪ್ರಾಮಾಣಿಕವಾಗಿ ಒಪ್ಕೊಳ್ತು. ತಾನು ಪ್ರಭುವಿನ ಕೈ ಹಿಡಿದು ಅವನ ಬಾಳು ನರಕ ಮಾಡೋದಕ್ಕಿಂತ ಅವನೊಡನೆ ದೂರ ಇರೋದೇ ಲೇಸೆಂದು ಕೊನೆಯದಾಗಿ ತೀರ್ಮಾನಿಸಿದ್ಲು. ಅವಳ ನಿರ್ಧಾರ ಕೇಳಿ ಪದ್ಮನಾಭಯ್ಯ ಬೇಸರಗೊಂಡ್ರು. ನೀನು ತುಂಬ ದುಡುಕ್ಬಿಟ್ಟೆ ಅನುಪಮ ಎಂದು ಆಕ್ಷೇಪಿಸಿದಾಗ ಅನುಪಮ ನಕ್ಕಳು. ಇಲ್ಲ ಸರ್, ನಾನು ಸರಿಯಾಗಿ ನಿರ್ಧರಿಸಿದ್ದೀನಿ. ಮನೋಹರನಂತಹ ಗಂಡನ ಜೊತೆನೇ ಬಾಳಲಾರದ ನಾನು ಬೇರೊಬ್ಬರ ಅಪರಿಚಿತನ ಜೊತೆ ಪುನಃ ಜೀವನದಲ್ಲಿ ರಿಸ್ಕ್ ತಗೊಳ್ಳೋಕೆ ತಯಾರಿಲ್ಲ. ಪದ್ಮನಾಭಯ್ಯ ಅವಳ ಬದಲಾದ ವ್ಯಕ್ತಿತ್ವವನ್ನು ಹಿಂದಿನ ಅನುವಿಗೆ ಹೋಲಿಸಿ ನೋಡಿ ಆಶ್ಚರ್ಯಗೊಂಡ್ರು. ಅನುಭವವೇ ಜೀವನದಲ್ಲಿ ದೊಡ್ಡ ಪಾಠ. ತಂದೆ ತಾಯಿ ಕಲಿಸ್ಕೊಡದೆ ಹೋದುದನ್ನು ಬದುಕಿನ ಏರಿಳಿತ ಕಲಿಸುತ್ತದೆ ಎಂದ್ಕೊಂಡ್ರು. ಈ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಾಗದಂತೆ ಅನುಪಮ ಗುಟ್ಟಾಗೆ ಇಟ್ಟಿದ್ಲು. ಅಭಿಷೇಕ್ ಅವಳಿಗೆ ತಂದೆಯ ಸಲಹೆ ತಿಳಿಸಿದಾಗ ಜೋರಾಗಿ ನಕ್ಬಿಟ್ಲು. ಫರ್ಗೆಟ್ ಇಟ್ ಅಭಿ, ಇಟ್ ಈಸ್ ಶಿಯರ್ ಬ್ಯಾಡ್ನೆಸ್. ಮನೋಹರ್ ಕಟ್ಟಿ ತಾಳಿ ತೆಗೆದು ಅವರ ಮೊಗಕ್ಕೆ ಹೆಸದ ಮೇಲೆ ಪುನಃ ಅದನ್ನು ಕಟ್ಕೊಳ್ಳೋ ಮನಸ್ಸು ನನಗೀಗ ಬರ್ತಿಲ್ಲ. ಮದುವೆ ಅನ್ನೋದು ನನ್ನ ಹಣೆಯಲ್ಲಿ ಬರೆದಿದ್ರೆ ಭವಿಷ್ಯ ಮನೋ ಜೊತೆನೇ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ತಿದೆ. ನನಗೋಸ್ಕರ ನೀನು ಮದುವೆ ಆಗೋಕ್ಕೆ ಹಿಂಜರಿಬೇಡ. ಯು ಗೋ ಹ್ಯಾಡ್. ನಾನು ಖಂಡಿತ ನಿನ್ನ ಲೈಫ್ಗೆ ಅಡ್ಡಿಯಾಗಲ್ಲ. ಮಗಳ ನಿರ್ಧಾರ ಕೇಳಿ ಭಾರದ್ವಾಜ್ ಭೂಮಿಗೆ ಇಳಿದು ಹೋದರು. ತಮ್ಮ ದುರಂಕಾರ ದುಡುಕು ಧೋರಣೆಯಿಂದ ತಮ್ಮ ಮುದ್ದು ಮಗಳಿಗೆ ಈ ಅವಸ್ಥೆಯೇ ಶಿಕ್ಷೆ ಆಗೋದು ನರಕದಲ್ಲಿ ಎಂದು ಹೇಳಿದವರು ಯಾರು? ನಿರ್ಮಲ ಪುಣ್ಯವಂತೆ. ತಮ್ಮ ಸುಖದ ದಿನಗಳಲ್ಲೇ ಕಣ್ಮುಚ್ಚಿ ಗೆದ್ಕೊಂಡ್ಲು. ತಾವೀಗ ಜೀವಂತವಾಗಿ ಚಿತೆಯ ಬಿಸಿಯನ್ನೇ ಅನುಭವಿಸ್ತಾ ಇಲ್ವೇ? ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.